ಯಾಕಂದ್ರೆ ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಹೇಳಿ ಮೊಬೈಲ್ ಡೌನ್ ಮಾಡಿ ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಕೆಟ್ಟದಾಗಿ ಕಾಮೆಂಟ್ಗಳು ಮಾಡ್ತಾ ಇದ್ದಾರೆ, ಪೋಸ್ಟ್ಗಳು ಮಾಡ್ತಾ ಇದ್ದಾರೆ. ಹೌದು, ಕಮೆಂಟ್ ಕೊಡೋಕೆ ಅಕೌಂಟ್ ಹ್ಯಾಕ್ ಆಗಿಲ್ಲ, ನನ್ನ ಅಕೌಂಟೇ ಇಲ್ಲ. ಮುನೇಣ ಸ್ವಲ್ಪ ಹಿಂದೆ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನನ್ನ ಹೆಸರು ಹಾಕ್ಕೊಂಡು ನನ್ನ ಫೋಟೋ ಹಾಕ್ಕೊಂಡು ಎಲ್ಲರನ್ನೂ ಬೈಯುವಂಥ ಒಂದು ಕೆಲಸ ಮಾಡ್ತಾಯಿದ್ರು. ಅಪ್ಪು ಅವರ ಫೋಟೋ ಹಾಕಿ ಅಪ್ಪು ಅವ್ರ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮಾಡಿಕೊಂಡು, ಸುದೀಪ್ ಅವ್ರ ಫೋಟೋ ಹಾಕ್ಕೊಂಡು ಅವ್ರ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮಾಡಿಕೊಂಡು, ಶಿವಣ್ಣನ ಫೋಟೋ ಹಾಕ್ಕೊಂಡು, ಹೀಗೆ ಬಹುತೇಕ ಎಲ್ಲ ಕಲಾವಿದರ ಬಗ್ಗೆ ನಾನು ಕಾಮೆಂಟ್ಸ್ ಮಾಡೋ ಥರ ಅಲ್ಲಿ ಎಷ್ಟು ಸಾವಿರಾರು ಪೇಜ್ಗಳಿದೆ. ನನಗೆ ಗೊತ್ತೇ ಇಲ್ಲ. ನನಗೆ ಯಾರೋ ನಮ್ಮ ಸ್ನೇಹಿತರು ಒಬ್ಬರು ಕಳಿಸಿದ್ರು, ಬೇಜಾರಾಯಿತು. ಸರ್ ಇಲ್ಲಿ ಸಾಹೇಬರು ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀನಿ, ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು, ಈ ಥರದ್ದೊಂದು ಚಟುವಟಿಕೆಗಳನ್ನು ಯಾರು ಮಾಡ್ತಾಯಿದ್ದಾರೋ ಅದನ್ನು ಕಂಡುಹಿಡಿಯಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು, ಈ ಅಕೌಂಟ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ಬೋದು. ಸರ್, ಎಷ್ಟು ದಿನದಿಂದ ಆಗಿದೆ ಸರ್? ಎಷ್ಟು ದಿನದಿಂದ ಮಾಡ್ತಾ ಇದ್ದಾರೆ? ಇದು ಸುಮಾರು 6-7 ತಿಂಗಳಿಂದ ಇದೆ ಅಂತ ನನಗೆ ಗೊತ್ತಿಲ್ಲ. ಅದು ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಗಮನಕ್ಕೆ ಬರ್ತಿದ್ದಾಗೇ ಇಮಿಡಿಯೇಟಾಗಿ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಏನಾದ್ರು ಐಡಿಯಾ ಇದೆಯಾ ಸರ್, ಯಾರು ಮಾಡ್ತಿದ್ದಾರೆ ಏನು ಅಂತ ಅಂತೇಳಿ? ಇಲ್ಲ, ನನಗೆ ಐಡಿಯಾ ಇದ್ದಿದ್ರೆ ಅವ್ರ ಹೆಸರು ನಾನು ಇಲ್ಲಿ ನಮೂದಿಸ್ತಾ ಇದ್ದೆ. ಇದೆಲ್ಲ ಅವರು ಯಾರು ಮಾಡ್ತಿದ್ದಾರೆ ಅಂತ ನನಗೆ ಐಡಿಯಾನೇ ಇಲ್ಲ. ಯಾಕಂದರೆ ಇದುವರೆಗೂ ಈ ಥರ ನನಗೆ ಆಗಲಿಲ್ಲ. ನನಗೊಂಥರ ಹೊಸ ಅನುಭವ ಇದೆ. ಸೋಷಿಯಲ್ ಮೀಡಿಯಾ ಯಾರು ಹ್ಯಾಂಡಲ್ ಮಾಡಿಸ್ತಾರೆ? ನಾನೇ ಹ್ಯಾಂಡಲ್ ಮಾಡ್ತೀನಿ, ನಾನೇ ಆಪ್ರೇಟ್ ಮಾಡ್ತೀನಿ, ನಾನೇ ಹ್ಯಾಂಡಲ್ ಮಾಡ್ತೀನಿ. ಪ್ರತಿದಿನ ನಾನು ಬರ್ತಿದ್ಯಾ ನನ್ನ ಜೊತೆಲೇ ಇರುತ್ತೆ ಅದು, ಬೇರೆ ಯಾರಿಗೂ ನಾನು ಕೊಡೋದಿಲ್ಲ. ಎಷ್ಟು ಅಕೌಂಟ್ ಮೇಲೆ ಈ ಗಮನಕ್ಕೆ ಬಂದು 4 ದಿನ ಆಯಿತು. ಎಷ್ಟು ಅಕೌಂಟ್ಸ್ ಮೇಲೆ ತಿಂಗಳಿಂದ ನಡೀತದೆ? ಇಷ್ಟು ಅಥವಾ ಇಲ್ಲ 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 ನನಗೆ ಗೊತ್ತಾಗಿಲ್ಲ. ಗೊತ್ತಾಗ್ತಿದ್ದಾಗೆ ನಾನು ಕಂಪ್ಲೇಂಟ್ ಫ್ರೆಂಡ್ಸ್ ಯಾರಾದರೂ ಸರ್ ಈ ಥರ ನಿಮ್ಮ ಅಕೌಂಟ್ ಮೆಸೇಜ್ ಮಾಡಿದ್ದೀರಾ ಅಥವಾ ಏನಾದ್ರು ಕೇಳಿದ್ದೀರಾ? ಏನೂ ಕೇಳಿಲ್ಲ. ಸರ್, ಇತ್ತೀಚೆಗೆ ಈ ಥರ ಒಂದು ಮಾಡುವಂಥದ್ದು ಅಂದರೆ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮೆಂಟ್ ಹಾಕುವಂಥವ್ರು ಕಾಲೇಜಲ್ಲಿ ಒಂದು ತುಂಬ ಜಾಸ್ತಿ ಆಗಿ ಮೊಬೈಲ್ ಡೌನ್ ಮಾಡಿ ಈಗ ನೋಡ್ತಾ ಇದ್ದೀವಿ ಚಿತ್ರರಂಗದ ಸುಮಾರು ಬೆಳವಣಿಗೆ ಆಗ್ತದೆ. ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದು, ಪ್ರಥಮ ಕಂಪ್ಲೇಂಟ್ ಕೊಟ್ಟಿದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸೋಷಿಯಲ್ ಮೀಡಿಯಾದಿಂದ ಸಮಾಜದ ಸ್ವಾಸ್ಥ್ಯ ಭಾಳ ಆಗ್ತದೆ. ಯಾಕೆಂದರೆ ಹೆಚ್ಚಿಗೆ ಅದು ಭಾಳ ಕಡೆ ಇದೆ, ಅದು ಎಲ್ಲೂ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಆಗ್ತಾಯಿದೆ. ನಮಗೊಂಥರ ಇಡೀ ಕನ್ನಡಿಗರಿಗೆ ಆಗ್ತಕ್ಕಂಥ ಅವಮಾನ ಇದೆ. ನೀವು ಕಮೆಂಟ್ಸ್ ಮಾಡಿ, ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಆದರೆ ಒಂದು ಚೌಕಟ್ಟಿದೆ, ನಾಗರಿಕತೆ ಅನ್ನೋ ಒಂದು ಚೌಕಟ್ಟಿದೆ. ಆ ಚೌಕಟ್ಟು ಒಳಗಡೆ ಇರಬೇಕು. ಎಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದು ತಪ್ಪೋದು. ನಾವು ಇಷ್ಟ ಬಂದಾಗೆ ಕೆಲಸ ಇಲ್ಲ ಅಂತ ಕೂತ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರ್ಯಾರ ಬಗ್ಗೆನೋ ಏನೇನೋ ಮಾತಾಡಿಕೊಂಡು, ಏನೇನೋ ಮೆಸೇಜ್ಗಳು ಹಾಕ್ಕೊಂಡು ಬೇರೆಯೊಬ್ಬರನ್ನ ತೇಜೋವಧೆ ಮಾಡೋದ್ರ ಜೊತೆಯಲ್ಲಿ ಬೇರೆ ಬೇರೆ ಸಂಬಂಧಗಳನ್ನು ಹಾಳು ಮಾಡೋದು. ಯಾಕೆಂದರೆ ಇವತ್ತು ನಾನು ಉದ್ಯಮದಲ್ಲಿ ಎಲ್ಲರ ಜೊತೆಯಲ್ಲೂ ಚೆನ್ನಾಗಿದ್ದೀನಿ, ಎಲ್ಲರ ಜೊತೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ, ಎಲ್ಲರೂ ನನ್ನನ್ನು ಭಾಳ ಗೌರವಿಸ್ತಾರೆ, ನನ್ನ ಸಂಬಂಧ ಎಲ್ಲರ ಜೊತೆಯಲ್ಲೂ ಚೆನ್ನಾಗಿದೆ. ನಾನು ಮೊನ್ನೆ ಎಕ್ಕ ಸಿನಿಮಾ ನೋಡಿ ರಾಘಣ್ಣಂಗೆ ಫೋನ್ ಮಾಡಿ ಸಿನಿಮಾ ಬಗ್ಗೆ ನನ್ನ ಅಭಿಪ್ರಾಯ ತಿಳಿಸಿದೆ. ಆಮೇಲೆ ನಿರ್ಮಾಪಕರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಇಲ್ಲಿ ನೋಡಿದ್ರೆ ಎಕ್ಕ ಸಿನಿಮಾ ಬಗ್ಗೆ ಕೆಟ್ಟದ ಕಾಮೆಂಟ್ಸ್ ಹಾಕಿ ಇವು ಪ್ರಚಾರ ಮಾಡ್ತಿದ್ದಾರೆ. ಈ ಥರದ್ದು ಒಂದು ಬೆಳವಣಿಗೆಗಳು ನಮಗೆ ಮಾರಕ, ಚಿತ್ರರಂಗಕ್ಕೆ ಕೆಟ್ಟ ಮಾರಕ. ಇದನ್ನು ತಡಿಬೇಕು, ನಿಲ್ಲಿಸಬೇಕು. ಸರ್, ಈಗ ಫ್ಯಾನ್ಸ್ ವಾರ್ ಅನ್ನೋದು ನೀವು ಕೂಡ 3 ದಶಕ ಆಯಿತು ಚಿತ್ರರಂಗದಲ್ಲಿ ಫ್ಯಾನ್ಸ್ ವಾರ್ ಅನ್ನೋದು ಅವರ ನಾಯಕ ಇವ್ರ ನಟ ಅಂತೇಳಿ. ಅದೇ ಇತ್ತೀಚೆಗೆ ಆಗ್ತಿರುವಂಥ ಫ್ಯಾನ್ಸ್ ವಾರ್ಗಳಲ್ಲಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಬೇರೆ ದಿಕ್ಕಿಗೆ ಹೋಗ್ತಾರೆ ಚಿತ್ರರಂಗ ಅಂತ. ಯಾರೋ ಒಬ್ಬ ನಟನ ಫ್ಯಾನ್ಸ್ ಅಂತ ಹೇಳ್ಕೊಂಡು ಮಹಿಳೆಯರಿಗೆ ಅವಕಾಶ ನಿಂದನೆ ಮಾಡುವಂಥದ್ದು, ಒಬ್ಬ ನಟನ ನಿಂದನೆ ಮಾಡುವಂಥದ್ದು. ನೀವು ಇಂಡಸ್ಟ್ರಿ ಕೆಟ್ಟ ಸುತ್ತಾ ಇದೆ ಅಂದರೆ ಸರ್ ಫ್ಯಾನ್ಸ್ ವಾರಲ್ಲಿ? ಖಂಡಿತ ನಾನು ಅದನ್ನೇ ಹೇಳಕ್ಕೆ ಬಂದೆ. ಈ ಹಿಂದೆನೂ ಫ್ಯಾನ್ಸ್ ವಾರ್ಗಳು ಇದ್ದು, ಯಾವಾಗ ಫ್ಯಾನ್ಸು ಹುಟ್ಕೊಂಡ್ರೋ ಆವಾಗಿಂದನೂ ವಾರ್ಗಳು ಇದ್ದೇ ಇರುತ್ತೆ. ಆದರೆ ಲಿಮಿಟ್ ಮೀರಿ ಹೋಗ್ತಾ ಇರಲಿಲ್ಲ. ಇದು ಅತಿರೇಕಕ್ಕೆ ಹೋಗ್ತಾ ಇದೆ. ಯಾವ ಮಟ್ಟಕ್ಕೆ ಅಂದರೆ ಹೇಳ್ಕೊಳ್ಳೋಕೆ ಅಸಹ್ಯ ಆಗುತ್ತೆ, ಅಷ್ಟು ಮಟ್ಟಕ್ಕೆ ಹೋಗ್ತಾ ಇದೆ. ಅದಾಗಬಾರ್ದು. ಕನ್ನಡ ಚಿತ್ರರಂಗದಲ್ಲಿ ಈ ಥರದೊಂದು ಬೆಳವಣಿಗೆ ಇಡೀ ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ. ನಾವೆಲ್ಲ ತಲೆ ತಗ್ಸುವಂಥ ಪ್ರವೃತ್ತಿ ಕೂಡ ಇದನ್ನು ಎಲ್ಲರೂ ಕೂಡ ಸಾರಸಗತ ಖಂಡಿಸ್ತೀವಿ. ಮಾಡಬೇಡ್ರಪ್ಪ, ನಮ್ದೇನಿದ್ರೆ ನಾವು ಬಗೆಹರಿಸ್ಕೊತೀವಿ, ನಮ್ಮದದು ನೀವು ಬಿಟ್ಬಿಡಿ, ನೀವು ಬನ್ನಿ ಸಿನಿಮಾ ನೋಡಿ ಇಂಡಸ್ಟ್ರಿ ಬೆಳೆಸಿ ಅಂತ ಇದು ಹೇಳ್ಬೋದಿತ್ತೇನೋ ಅಂತ. ಪ್ರತಿಯೊಬ್ಬರೂ ಕೂಡ ನಾವು ನಾಗರಿಕರು ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಾವು ಮಾನವರು, ಆದಿ ಮಾನವರಲ್ಲ. ಬಟ್ಟೆ ಹಾಕ್ಕೋತೀವಿ, ಬೆತ್ತಲೆ ಏನು ಓಡಾಡೋದಿಲ್ಲ. ಹಾಗಿರೋವಾಗ ನಾವು ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಹೇಗೆ ನಡ್ಕೊಳ್ಬೇಕು ಅನ್ನೋ ಪರಿಜ್ಞಾನ ಮೊದಲು ನಮಗಿರ್ಬೇಕಲ್ವ.
ಅದನ್ನು ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ಕೂಡ. ಅಲ್ಲ ಸರ್, ಅದನ್ನು ಯೋಚನೆ ಮಾಡ್ತಿಲ್ಲ, ಅದು ನೀರು ಮೀರಿ ಹೋಗಿದೆ. ಬಟ್ ತಡಿಬೇಕು, ಇದನ್ನು ಯಾರು ತಡಿಬೇಕು ಅನ್ನೋದು ಇಲ್ಲಿ ಪ್ರಶ್ನೆ. ಇದು ತಡಿಬೇಕು. ಈಗ ನಾವು ಅನ್ಕೋತೀವಿ ಅವ್ರು ಯಾರೋ ಅವ್ರ ಕಡೆಯವ್ರು ಮಾಡ್ತಿದ್ದಾರೆ, ಇವ್ರ ಕಡೆಯವ್ರು ಮಾಡ್ತಿದ್ದಾರೆ, ಅದು ನಿಜನ ಸುಳ್ಳು ಅನ್ನೋದು ಗೊತ್ತಿಲ್ಲ. ಈಗ ನಾವು ನೀವು ಚೆನ್ನಾಗಿದ್ರೆ ಯಾರೋ ಹಾಕಿದ ಕಮೆಂಟ್ಗೆ ಇಬ್ಬರು ನಡುವೆ ಒಂದು ಇದು ಕ್ರಿಯೇಟ್ ಆಗ್ಬಿಡುತ್ತೆ ಅಂತ ಇಂಡಸ್ಟ್ರಿಯಲ್ಲಿ ಕಲಾವಿದರಿಗೆ. ಇದು ಆಗೋಗ್ಬಿಟ್ಟಿದೆ. ಈಗ ಅದನ್ನು ಹೆಂಗೆ ಕ್ಲಿಯರ್ ಆಗೋಗ್ಬಿಟ್ಟಿದೆ. ವಾಣಿಜ್ಯ ಮಂಡಳಿ ಇದೆ, ಅದ್ರ ಬಗ್ಗೆ ಬೇರೆ ಏನು ನೀವು ತಗೊಳತ್ತೇನೋ ಅಲ್ಲ. ಈಗ ಸಾಕಷ್ಟು ದೂರುಗಳು ಇಲಾಖೆಗೆ ಬಂದಿದೆ. ಕಮಿಷನರ್ ಅವರು ಇದ್ರ ಬಗ್ಗೆ ಏನು ಹೆಜ್ಜೆ ಇಡ್ತಾರೆ ನೋಡೋಣ, ಅವರೇನು ತೀರ್ಮಾನ ತಗೊಳ್ತಾರೆ ನೋಡೋಣ. ಇದನ್ನೆಲ್ಲ ತಡಿಬೇಕು, ಈ ಥರದ್ದೊಂದು ಪ್ರಕ್ರಿಯೆ ತಡಿಬೇಕು. ಜೊತೆಗೆ ಸರ್ ರಾಜ್ಕುಮಾರ್ ಇದ್ದರು, ವಿಷ್ಣುವರ್ಧನ್ ಸರ್ ಇದ್ದರು, ಅಂಬರೀಷ್ ಅವರು ಇದ್ದರು. ಅವರಿದ್ದಾಗ ಈ ಥರದೊಂದು ಘಟನೆ ಆದಾಗ ಅಥವಾ ಪ್ರಾಬ್ಲಮ್ ಆದಾಗ ನಿಮ್ಮ ತಲೆ ಮೇಲೆ ಹೊಡೆದಂತ ಯಾರು ಒಂದು ಹೇಳುವಂಥ ಒಂದು ಕೆಲಸ ಮಾಡ್ತಾರೆ, ಈ ಬಂದು ನಾನು ಮಾತಾಡ್ತೀವಿ ಅಂತ. ಇವತ್ತು ಯಾರು ಕೂಡ ಆ ಜವಾಬ್ದಾರಿ ತಗೊಂತ ಇಲ್ಲ. ಇದೇ ಕಲಾವಿದರು ಬರಬೇಕು ಅಂತ ಮುಂದೆ ಅಟ್ಲೀಸ್ಟ್ ಕರೆದು ಮಾತಾಡಬೇಕು. ಉದ್ಯಮ ಇಂಥ ಸಂದರ್ಭದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಸರಿಯಾದಂಥ ಒಂದು ಮಾರ್ಗದರ್ಶನ ಕೊಡುವಂಥ ಒಂದು ವೇದಿಕೆ ನಿರ್ಮಾಣ ಆಗಬೇಕು. ಅದು ಸದ್ಯದಲ್ಲಿ ಆಗುತ್ತೆ. ಯಾಕೆ ನಿಲ್ಲಿಸಬೇಕು. ಸಿನಿಮಾ ಮತ್ತು ಎಸ್ನಾರ್ಗೂ ಯಶಸ್ಸಿಗೆ ಬರಬೇಕು ಅನ್ನೋ ಉದ್ದೇಶ ಯಾರೋ ಸ್ಟಾರ್ ನಟರು ಯಾರಿದ್ದಾರೆ ಅವ್ರ ಫ್ಯಾನ್ಸ್ ಯಾರು ಮಾಡಿದ್ದಾರೆ ಅಂತ ಇಲ್ಲ, ನಾನು ಯಾರ ಬಗ್ಗೆ ನನಗೆ ಅನುಮಾನ ಇಲ್ಲ. ಯಾಕೆಂದರೆ ಯಾವುದೇ ಕಲಾವಿದರ ಅಭಿಮಾನಿಗಳು ನನ್ನನ್ನು ಇವತ್ತಿಗೂ ಟಾರ್ಗೆಟ್ ಮಾಡಿಲ್ಲ. ಯಾರು ಕೂಡ ನನ್ನ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮಾಡಿಲ್ಲ. ಎಲ್ಲರ ಜೊತೆಲೂ ಕೆಲಸ ಮಾಡಿದ್ದೀನಿ. ಬಟ್ ಇದು ಯಾರು ಮಾಡಿದ್ದಾರೆ ಅನ್ನೋದೇ ನಮಗೆ ಒಂಥರ ಕುತೂಹಲ. ಹಾಗಾಗಿ ನಾನು ಸಾಹೇಬನ್ನು ದೂರು ಕೊಟ್ಟಿದ್ದೀನಿ. ಅವ್ರನ್ನ ಕಂಡು ಹಿಡಿಯೋಕ್ಕೆ ಹೇಳ್ತಾ ಇದ್ದೀನಿ.